ಇವಾಗ ಆಗಸ್ಟ್ನಲ್ಲಿ ಹಾಗೆ ದೇಶ ಅಭಿವೃದ್ಧಿ ಕಡಿಮೆ ಆಗ್ತಿದೆ. ಇಲ್ಲ ಅಂತ ಹೇಳಿದರೆ ಹೈಡಲ್ ಮೈಂಡ್ ಡೆವಿಲ್ ಮೈಂಡ್ ಅಂತ ಹೇಳ್ತೀವಿ. ಹಾಗೆ ಒಳ್ಳೆ ಆರೋಗ್ಯ ಇಲ್ಲ ಅಂತ ಹೇಳಿದರೆ, ಒಳ್ಳೆ ಶರೀರ ಇಲ್ಲ ಅಂತ ಹೇಳಿದ್ರೆ ಆಲೋಚನೆ ಬರೋದಿಲ್ಲ. ಕೆಟ್ಟ ಆಲೋಚನೆಯನ್ನು ಟೈಮ್ಗೆ ಅಪರಾಧ ಮಾಡಲಿಕ್ಕೆ ಪ್ರೇರೇಪಣೆ ಕಾರಣದಿಂದ ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಮತ್ತು ಪ್ಲಾಸ್ಟಿಕ್ನ ಬಳಸಬೇಡಿ. ಮತ್ತು ಪ್ಲಾಸ್ಟಿಕ್ನ ನಿಷೇಧ ಮಾಡಿದೆ ಸರ್ಕಾರ. ಆ ಕಾರಣದಿಂದ ತಮ್ಮ ವ್ಯಾಪಾರಗಳಲ್ಲಿ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ. ಆದಷ್ಟು ನಾವು ಮನೆಯಿಂದ ಕೈಚೀಲಗಳನ್ನು ತೊಗೊಂಡೋಗಿ ತರಕಾರಿ ವಗೈರೆ ಸಾಮಾನುಗಳನ್ನ ತರಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಪ್ರತಿದಿನ ನಾವು ಕಾನೂನನ್ನ ಪಾಲನೆ ಮಾಡಿದರೆ ಎಷ್ಟೋ ಸಮಸ್ಯೆಗಳು ಅವಾಯ್ಡ್ ಆಗ್ತದೆ. ಆ ಕಾರಣದಿಂದ ನಾವು ಮಾರ್ಕೆಟಿಂಗ್ ಬರುವಾಗ ಇರಲಿ, ಕಡೆ ಹೋಗುವಾಗ ಇರಲಿ, ಪ್ರತಿದಿನ ಟೂ ವೀಲರ್ನಲ್ಲಿ ಪಾಲನೆ ಮಾಡುವಾಗ ಹೆಲ್ಮೆಟ್ನ ಬಳಸಿ, ರೋಡ್ ಸೇಫ್ಟಿನ ಮಾಡಿ. ಅದೇ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ 16 ಮಾರ್ಚ್ 2024 ರಾಷ್ಟ್ರೀಯ ಲೋಕಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಯಾವುದೇ ಪ್ರಕರಣಗಳು ಇದ್ದರೆ ಅದನ್ನು ರಾಜ್ಯ ಮುಖಾಂತರ ಬಗೆಹರಿಸಿಕೊಂಡು ಒಂದು ನೆಮ್ಮದಿಯ ಜೀವನ ನಡೆಸಲಿಕ್ಕೆ ನಾವೆಲ್ಲ ಆಲೋಚನೆ ಮಾಡಿ ನಮ್ಮ ಮನೆಯವರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ, ಇವತ್ತು ದಿನ ನಾವು ಸ್ವಚ್ಛತೆ ಕಾರ್ಯಕ್ರಮಕ್ಕೆ ಬಂದಿರೋದ್ರಿಂದ ಒಂದಷ್ಟು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತೀವಿ. ವಾಲಂಟಿಯರ್ಸ್ಗಳು, ನಮ್ಮ ಅಡ್ವೊಕೇಟ್ಗಳು, ನಮ್ಮ ಸ್ಟಾಫ್ಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ನಾನು ನಾವೆಲ್ಲರಿಗೂ ಮನವಿ ಮಾಡ್ತೀನಿ. ಅತಿ ಹೆಚ್ಚು ಪೋಕ್ಸೋ ಪ್ರಕರಣಗಳನ್ನ ದಾಖಲಾಗ್ತಾಯಿದೆ. ಮತ್ತು ಚೈಲ್ಡ್ ಮ್ಯಾರೇಜ್ ಮತ್ತು ಪೋಕ್ಸೋ ಎರಡೂ ಪ್ರಕರಣಗಳಲ್ಲಿ ನಾವು ಮುಂದೆ ಇದ್ದೀವಿ. ಜಿಲ್ಲೆ ಚಿಕ್ಕದಾದರೂ ಕೂಡ ಪ್ರಕರಣಗಳು ಜಾಸ್ತಿ ಇದೆ. ಅದಕ್ಕೆ ಕಾರಣಗಳ ಹಲವಾರು ಇರ್ಬೋದು. ಏನಿಗೆ ನಾವು ಅದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಆದರೂ ಜನಗಳು ಎಲ್ಲಿ ತನಕ ತಾವು ಸ್ವಪ್ರೇರಣೆಯಿಂದ ತಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಲ್ವೋ ಅಥವಾ ಅಕ್ಕಪಕ್ಕ ಮನೆ ಮಕ್ಕಳ ಮೇಲೆ ನಿಗಾ ವಹಿಸಲ್ವೋ ಅಲ್ಲಿ ತನಕ ಇಂಥದ್ದು ನಡೀತಾ ಇರ್ತದೆ. ಈ ಹದಿಹರೆಯದ ವಯಸ್ಸಿನಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡದೆ ಪ್ರೀತಿ ಪ್ರೇಮ ಅಂತೇಳಿ ಮಕ್ಕಳು ತಮ್ಮ ಭವಿಷ್ಯನ ಹಾಳು ಮಾಡ್ಕೊತಾ ಇದ್ದಾರೆ. ಆ ಕಾರಣದಿಂದ ಹೆಚ್ಚಿನ ಜನಗಳು ಮಕ್ಕಳ ಮೇಲೆ ನಿಗಾ ವಹಿಸಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಟ್ರ್ಯಾಕ್ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಟೆಕ್ನಾಲಜಿಯಿಂದ ಬೇಡದ್ದು ಬೇಕಾಗದೇ ಇರೋದು ಎಲ್ಲವೂ ಕೂಡ ಮೊಬೈಲಲ್ಲಿ ಅಂಗೈಯಲ್ಲಿ ಸಿಗೋದ್ರಿಂದ ಮಕ್ಕಳು ಅದನ್ನೆಲ್ಲ ನೋಡಿ ಒಂದು ಸ್ವಲ್ಪ ತಮ್ಮ ಆಲೋಚನೆಗಳ ಬದಲಾವಣೆ ಮಾಡ್ಕೊತಾ ಇದ್ದಾರೆ. ಅದು ತಪ್ಪು ಅಂತ ಹೇಳಿ ಪಾಲಕರು ಮಕ್ಕಳಿಗೆ ಬುದ್ಧಿ ಹೇಳಬೇಕು. ಮತ್ತು ಹೆಚ್ಚಿನ ಜನ ಇಲ್ಲಿ ಕೇಸ್ಗಳಲ್ಲಿ ಏನಾಗ್ತದೆ, ಅಪ್ಪ ಅಮ್ಮದಿರ ಮೊಬೈಲ್ನೇ ಮಕ್ಕಳು ಬಳಸ್ತಾ ಇರ್ತಾರೆ. ಈಗ ಪೋಸ್ಟ್ ಕೊರೋನಾ ಆದಮೇಲೆ ಎಜುಕೇಷನ್ನು ಕೂಡ ಆನ್ಲೈನ್ ಹಾಗೆ ಹೀಗೆ ಅಂತೇಳಿ ವಾಟ್ಸಪ್ ಅಂತೆಲ್ಲ ಬಂದಿರೋದ್ರಿಂದ ಆ ಮಕ್ಕಳು ಮೊಬೈಲ್ನ ಏನಕ್ಕೆ ಬಳಸ್ತಾ ಇದ್ದಾರೆ ಅನ್ನೋದನ್ನ ಪಾಲಕರು ನೋಡ್ಕೋಬೇಕು, ಅದನ್ನು ಟ್ರ್ಯಾಕ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಅದೆಲ್ಲ ಮುಂದಿನ ಅನಾಹುತಕ್ಕೆ ದಾರಿಯಾಗ್ತದೆ. ಎಷ್ಟೋ ಕೇಸ್ಗಳಲ್ಲಿ ಈಗ ಹೆಣ್ಮಕ್ಳು ಅವರೆಲ್ಲ ತಿಳ್ಕೊಂಡಿರ್ಬೋದು, ನಾವು ಓಡೋಗಿ ಮದುವೆ ಆದರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ. ಆದರೆ ಓಡೋಗಿ ಮದುವೆ ಆದಮೇಲೆ ಮುಂದಿನ ಪರಿಣಾಮಗಳು, ಅವರು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿ ಕನ್ಸೀವ್ ಆಗ್ತಾರೆ. ಅವಾಗ ಹಾಸ್ಪಿಟ್ಲಿಗೆ ಬಂದಾಗ ಹಾಸ್ಪಿಟ್ಲಲ್ಲಿ ಈ ಪ್ರಕರಣಗಳು ದಾಖಲಾಗ್ತವೆ. ನಮ್ಮ DHO ಅವರು ಇಲ್ಲೇ ಇದ್ದಾರೆ. 14-15 ವರ್ಷಕ್ಕೆಲ್ಲ ಹೆಣ್ಮಕ್ಳು ಗರ್ಭಿಣಿಯಾಗಿ ಆಸ್ಪತ್ರೆಗೆ ಬಂದಂಥದ್ದು. ಈ ಥರದ್ದೆಲ್ಲ ಇದ್ದಾಗ ಅವಾಗ ಮತ್ತೆ ಕೇಸ್ ರಿಜಿಸ್ಟರ್ ಆಗ್ತದೆ. ಅವಾಗ ಕಾನೂನು ಕೆಳಗಡೆ ಗಂಡು ಮಕ್ಳನ್ನ ತೊಗೊಂಡೋಗಿ ಜೈಲಿಗೆ ಬಿಡ್ತೀವಿ, ಹೆಣ್ಮಕ್ಳನ್ನ ತೊಗೊಂಡೋಗಿ ಬಾಲಕಿಯರ ಬಾಲಮಂದಿರಕ್ಕೆ ಬಿಡ್ತೀವಿ. ಮತ್ತು ಅವ್ರ ಜೀವನ ಅಲ್ಲಿಗೆ ಒಂದು ದುರಂತ ಆಗ್ತದೆ. ಇದನ್ನೆಲ್ಲ ಅರ್ಥಕೊಂಡು ನಾವು ಮಕ್ಕಳಿಗೆ ಒಂದು ಸ್ವಲ್ಪ ಹೆಚ್ಚಿನ ತಿಳುವಳಿಕೆಯನ್ನು ಕೊಡಬೇಕು. ಈ ಬಗ್ಗೆ ಎಲ್ಲರೂ ಒಂದು ಸ್ವಲ್ಪ ಗಮನವಹಿಸಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೀನಿ.